ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ದೇವರ ಭೂಪುರ ಗ್ರಾಮದಲ್ಲಿ ಶಾಲಾ ಬಸ್ಗಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರು ರಸ್ತೆಯಲ್ಲಿ ಬಸ್ ತಡೆದು ಪ್ರತಿಭಟಿಸಿದ್ದಾರೆ. ತಾಲೂಕಿನ ದೇವರ ಭೂಪುರ ಗ್ರಾಮಕ್ಕೆ ಬರುವ ಬಸ್ಸು 5 ರಿಂದ 6 ಹಳ್ಳಿಗೆ ಒಂದೇ ಬಸ್ ಆಗಿರುವುದರಿಂದ ಸುಮಾರು 300ಕ್ಕೂ ಹೆಚ್ಚು ಮಕ್ಕಳು ಇರುವುದರಿಂದ ಇನ್ನೊಂದು ಬಸ್ಸು ಬಿಡಲೇಬೇಕೆಂದು ಲಿಂಗಸಗೂರು ಪಟ್ಟಣಕ್ಕೆ ಶಾಲಾ ಕಾಲೇಜಿಗೆ ತಿರುಗಾಡುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು ಮತ್ತು ಸರಿಯಾದ ಸಮಯಕ್ಕೆ ಬಸ್ಸು ಬಾರದ ಕಾರಣ ಊರಿನ ಯುವಕರು ಮತ್ತು ವಿದ್ಯಾರ್ಥಿಗಳು ಬಸ್ ಅನ್ನು ರಸ್ತೆಯಲ್ಲೇ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಮಕ್ಕಳ ಸಂಖ್ಯೆ ಹೆಚ್ಚು ಇರೋದ್ರಿಂದ 2 ಬಸ್ಸು ಬಿಡಲೇಬೇಕೆಂದು ಸ್ಥಳೀಯ ಯುವಕರು ಮತ್ತು ಕರವೇ ಮುಖಂಡರು ಆಗ್ರಹಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕೂಡಲೇ ಡಿಪೋ ಮ್ಯಾನೇಜರ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಬೇಕೆಂದು ಗ್ರಾಮದ ಯುವಕರು ಪಟ್ಟು ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಲಿಂಗಸಗೂರು ತಾಲೂಕು ವರದಿಗಾರರು ಅಮರೇಶ್ ಕಟ್ಟಿಮನಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಗ್ರಾಮದಲ್ಲಿ ಕೆಎಸ್ಆರ್ಟಿ ಆ ಬಸ್ಸನ್ನು ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತು ಊರಿನ ಯುವಕರು ಮತ್ತು ಹಿರಿಯರು ಕೂಡ ಇದ್ದಾರೆ. ಈ ಬಸ್ಸು ಯಾಕಂದ್ರೆ ರಸ್ತೆಯಲ್ಲಿ ತಡೆದ್ರು ಮತ್ತು ಬಸ್ಸಿನ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಂತ ಈ ವಿದ್ಯಾರ್ಥಿಗಳು ಮತ್ತು ಊರಿನ ಗ್ರಾಮಸ್ಥರು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಇಲ್ಲಿ ಒಂದು ವಿದ್ಯಾರ್ಥಿ ಕೇಳೋಣ. ಮೊದಲು ನಾವು ಮನವಿ ಮಾಡಿದ್ವಿ, ಈ ರೀತಿ ಸ್ಟ್ರೈಕ್ ಮಾಡೋದನ್ನು ನಾವು ಮಾಡಿದ್ವಿ. ಡಿಪೋ ಮ್ಯಾನೇಜರ್ ಯಾವುದೇ ರೀತಿಯಾಗಿ ಇಲ್ಲಿಗೆ ಬಂದಿಲ್ಲ. ಇವತ್ತು ಡಿಪೋ ಮ್ಯಾನೇಜರ್ ಇಲ್ಲಿಗೆ ಬರೋ ಗಂಟ ನಾವು ಯಾವುದೇ ರೀತಿಯಾಗಿ ನಾವು ಇಲ್ಲಿಂದ ಎದ್ದೇಳೋದಿಲ್ಲ. ನಮಗೆ ನ್ಯಾಯ ಬೇಕು. ಏನು ಬೇಕಂತಂದ್ರೆ ನಮ್ಮ ಮಕ್ಕಳು ಇಲ್ಲಿಂದ ಸ್ಕೂಲ್ಗೆ 200-250 ಜನ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಅವರಿಗೆ ಮಕ್ಕಳಿಗೆ ಏನಿಲ್ಲ ಅಂತಂದ್ರೆ ಬಸ್ಸಲ್ಲಿ ಅದಿದು ಬಾಕ್ಲಲ್ಲಿ ನೇತಾಡ್ಕೊಂಡು ಹೋಗ್ತಾರೆ. ಯಾರು ಬಿದ್ದರೆ ಯಾರು ಹೊಣೆಗಾರ? ಇದಕ್ಕೆ ಮಕ್ಕಳಿಗೆ ಏನಾರ ಅಚಾನಕ್ ಏನಾರ ಹೆಚ್ಚು ಕಡಿಮೆ ಅಂದರೆ ಯಾರು ಹೊಣೆಗಾರ? ಈಗ ಇದಕ್ಕಿಂತ ಮುಂಚೆ ಮನೆ ಮಾಡಿಕೊಂಡಾಗ ಡಿಪೋ ಮ್ಯಾನೇಜರ್ ಏನು ಹೇಳಿದ್ರು? ಒಂದು ದಿವಸ ಗಾಡಿ ಬಿಡ್ತಂತಾರೆ, ಮತ್ತೆ ಇವತ್ತು ಏನು ಹೇಳ್ತಾ ಇದ್ದಾರೆ ಅವರು, ಮತ್ತೆ ಗಾಡಿ ಕಳಿಸ್ತೀನಿ, ಒಂದು ಗಾಡಿ ಬರ್ರಿ ಅಂತ ಹೇಳ್ತಾರೆ. ಒಂದು ದಿನ ಅಲ್ಲ, ಇದು ಶಾಶ್ವತ ಪರಿಹಾರ ಆಗ್ಬೇಕು. ಏನಂತಂದ್ರೆ ಡೈಲಿ ನಮ್ಗೆ ನಮ್ಮ ಮಕ್ಕಳಿಗೆ 2 ಗಾಡಿ ಬೇಕು. ಆ ಕಡೆಯಿಂದ ಸಾಯಂಕಾಲ 2 ಗಾಡಿ ಬರಬೇಕು, ಮತ್ತೆ ಈ ಕಡೆಯಿಂದ ಬೆಳಗ್ಗೆ 2 ಗಾಡಿ ಹೋಗ್ಬೇಕು. 2 ಬಸ್ ಬಿದ್ರೆ ಮಾತ್ರ ಶಾಶ್ವತ ಪರಿಹಾರ ಆಗುತ್ತೆ. ಮತ್ತೆ ಇವತ್ತು ನಾವು ಏನೋ ಸ್ಟ್ರೈಕ್ ಮಾಡಿದ್ವಿ ಅಂತ ಅಂಗೇಸಿ ಇವತ್ತು ಒಂದೇ ದಿನಕ್ಕೆ ಸಮಾಧಾನಕ್ಕೆ 2 ಗಾಡಿ ಕೊಟ್ಟಿಗೇಸಿ ಮತ್ತೆ ನಾಳೆ ಅದನ್ನೇ ಮಾಡಿದ್ರೆ ನಾವು ಮತ್ತೆ ನಾವು ಉಗ್ರವಾದ ಹೋರಾಟವನ್ನೇ ಮಾಡಬೇಕು. ನಾವು ಈ ಬಸ್ಸನ್ನ ಮುಂದೆ ಇಟ್ಕೊಂಡು ಅಂಗೇಸಿ ಈ ಮೂಲಕ ಈ ಸ್ಟ್ರೈಕ್ ಮೂಲಕ ನಾವು ಎಚ್ಚರಿಸ್ತಿದ್ವಿ. 3-4 ಊರುಗಳು ಬರ್ತಾವೆ. ಊರಿಗೆ ಭೂಪುರ ಬರೋಷ್ಟಲ್ಲಿ ಫುಲ್ ಎಲ್ಲ ಗಾಡಿ ತುಂಬುತ್ತಾ ಅವರು ಒಂದು ಬಳ್ಳಿ ಮ್ಯಾಗ ಹಿಂಗೆ ಕಿರುಬಳ್ಳಿ ಮ್ಯಾಗ ನಿಂತು ಬರ್ತಾರೆ. ಹುಡ್ರು ಲಿಂಗಸೂರಾಸಿಂದ ವಾಪಸ್ ಬರ್ಬೇಕಂದ್ರೆ ಅದು ಬಸ್ ತುಂಬ್ಕೊಂಬರುತ್ತೆ. 2 ಕ್ರಾಶ್ ಬಿಡ್ರು ಅರ್ಧ ಅಲ್ಲೇ ಉಳಿತಾರೆ, ಅರ್ಧ ಇಲ್ಲಿಗೆ ಬರ್ತಾರೆ. ನಡ್ಕೊಂತ ಬಂದವ್ರು ನಿನ್ನೆ ಕ್ರಾಶಿನಂತ ಬಂದ್ರೆ ಬೆಳಗ್ಗೆ 7 ಬಂದ್ಬಿಡ್ತೀವಿ ಬಸ್. ನಾವು ಊಟ ಮಾಡಾರ್ದು ಇವತ್ತು ಬಂದಿವಿ. ಅದಕ್ಕೆ ಇವತ್ತು ಬಸ್ ಆ ಟೈಮಿಗೆ ಬಸ್ ಅವಾಗ ಬರ್ತಿದ್ರಿ 9 ಗಂಟೆ ಬಸ್ ಬರ್ತಿದ್ದೆ. ಈಗ ಆ ಬಸ್ ಬರೋಲ್ಲ ಸಲುವಾಗಿ ಊಟರೆಲ್ಲ ಇದೇ ಬಸ್ಸಿಗೆ ಆಗ್ತಾರೆ. ಅದು ಊರಿಗೆಲ್ಲ ನಿಲ್ಲಕ ಕೂಡಕ ಆಗಲ್ಲ. ಅದ್ರ ಸಲುವಾಗಿ ಆ ಡಿಪೋ ಮ್ಯಾನೇಜರು ಇನ್ನೊಂದು ಬಸ್ ತೊಗೊಬರೋದು ನಾವು 5 ಲಕ್ಷದಿಂದ ಎದ್ದೇಳ ಬಸ್ಸು ಮ್ಯಾಕ್ಸಿಮಮ್ ಏನು 8 ಗಂಟೆಗೆ ಇಲ್ಲಿರ್ಬೇಕು. ಒಂದೊಂದು ಸರಿ 11 ಗಂಟೆಗೆ, ಒಂದೊಂದು ಸರಿ 10 ಗಂಟೆಗೆ, 10ವರೆಗೆ. ಟೈಮ್ ಟೇಬಲ್ ಇವ್ರಿಗೆ ಇಲ್ಲನೇ ಇಲ್ವಾ? ಟೈಮ್ ಟೇಬಲ್ ಇವರು ಒಂದು ಅಧಿಕಾರಿಗಳಾಗಿ ಎಜುಕೇಟೆಡ್ಗಳಾಗಿ ಯುವಕರಿಗೆ ಒಂದು ವಿದ್ಯಾಭ್ಯಾಸ ಹೆಂಗೆ ಅವರೇ ಒಂದು ಟೈಮ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಹೆಂಗೆ? ಟೈಮ್ ಟು ಟೈಮ್ ಬರಬೇಕು. ಬಸ್ 2 ಮಾತ್ರ ಕಂಪಲ್ಸರಿ ಬರಬೇಕು. ಬಸ್ 2 ಬಸ್ ಬರಲಿಲ್ಲ ಅಂತಂದ್ರೆ ನಾವು ಮುಂದೆ ನಾವು ಇಲ್ಲಿ ಊರಲ್ಲಿ ಬಸ್ ತಡೆದು ಉಗ್ರವಾದ ಹೋರಾಟ ಮಾಡ್ತೀವಿ. ದಿನ ಬರ್ತೀರಿ ಬಸ್ ಜಲ್ದಿ ಬರ್ತಾ ಇಲ್ಲ, ಕರೆಕ್ಟ್ ಟೈಮಿಗೆ ಬರ್ತಾ ಅಂತ ಹೇಳ್ತಾರೆ. ಒಟ್ಟ ಬಸ್ಸೇ ಬಿಡೋಲ್ಲ, ಟೈಮಿಗೆ ಬರ್ತಾ ಟೈಮಿಂಗ್ ಅದು ಅಲ್ಲಿ ಬರೋದ್ರಿಗೆ ತುಂಬ್ಕೊಂಬರುತ್ತೆ. ಊರೆಲ್ಲ ವಿದ್ಯಾರ್ಥಿಗಳು ಇಲ್ಲೇ ಉಳಿತಾರೆ. 100-200 ಇಲ್ಲೇ ಉಳಿತಾರೆ. ಒಂದು 150-200 ಉಳಿತಾರೆ. 9 ಗಂಟೆ ಬಸ್ ಬರೋದು 9:30-10 ಗಂಟೆ ಬರ್ತಾರೆ. ಅವರೆಲ್ಲ ಸ್ಕೂಲಿಗೆ ಹೋಗಿ ಒಡಿಸ್ಕೊಂಡು ಒಳಗೆ ಬರ್ತಾರೆ. ಸುಮಾರು ಎಷ್ಟು ದಿನದಿಂದ ಈ ಸಮಸ್ಯೆ ಆಯ್ತು? 1 ವಾರ 2 ವಾರ ಆಯ್ತು. 1 ವಾರ ಆಯ್ತು. ಇದಕ್ಕಿಂತ ಮುಂಚೆ ಟೈಮಿಗೆ ಬಸ್ ಬರ್ತಿತ್ತಾ? ಅವಾಗ ಎಷ್ಟು? 1 ಬಸ್ ಇತ್ತ, 2 ಬಸ್ ಇದ್ವು? ಅವಾಗ 1 ಬಸ್ ಬರ್ತಿದ್ರಿ, ಆಮೇಲೆ ಸ್ಟ್ರೈಕ್ ಮಾಡಿದ್ರೆ ಮತ್ತೆ 9 ಗಂಟೆ ಬಸ್ ಮಾಡಿದ್ರು. ಅಂದ್ರೆ ಸ್ಟ್ರೈಕ್ ಯಾವಾಗ ನೀವು ಮಾಡ್ತಾರೆ ಅವಾಗ 1 ದಿನ 2 ದಿನ ಅಷ್ಟೇ ಕಳಿಸ್ಕೊಡ್ತಾರ, ಮತ್ತೆ ಬಂದ್ ಮಾಡ್ಬಿಡ್ತಾರೆ. ಮತ್ತೆ ಇದೇ ತರ ಪರಿಸ್ಥಿತಿ. ಅದಕ್ಕೆ ಡಿಪೋ ಮ್ಯಾನೇಜರ್ ಬರೋವರೆಗೂ ಬಿಡೋಲ್ಲ ಅಂತ ಕೂತಿದ್ವಿ. ಧಿಕ್ಕಾರ
ಬಸ್ ಪಾಲಕರು ಪೋಷಕರು ಎಲ್ಲ ಹುಡುಗರು ಸಾಲಿ ಬಿಡ್ಸಕತ್ತಾರ. ಎದಕ್ಕಂದ್ರೆ ಬಸ್ ಸರಿಯಾದ ಟೈಮಿಗೆ ಬಸ್ನೇ ಬರೋದಲ್ಲ, ಮತ್ತೆ ಬೆಳಿಗ್ಗೆ ಗದ್ದಲ ಆಗ್ತದ. ಅದಕ್ಕಾಗಿ ಸುಮ್ಮನೆ ಯಾಕೆ ನಮ್ಮ ಮಕ್ಕಳು ತೊಂದರೆ ಮಾಡ್ಬಾರ್ದು ಅಂತೇಳಿ ಸಾಲಿ ಬಿಡ್ತಾರೆ. ಅದಕ್ಕಾಗಿ ಶಿಕ್ಷಣ ಕಡಿಮೆ ಐತಿ. ಈಗ ಬಸ್ ಇನ್ನೊಂದು ಬೇಕು ನಮ್ಗೆ. 8 ಗಂಟೆಗೆ ಪರಂಪರೆ ಬಸ್ ಐತಿ, 9 ಗಂಟೆ ಬೇಕು, ಮತ್ತೆ 1 ಗಂಟೆ ಬಂದು ಬಸ್ ಬೇಕು. ಸಾಯಂಕಾಲ ಬಸ್ ಬಂದು ಸಾಯಂಕಾಲ ರಾತ್ರಿ ಬರ್ತದೆ, ಟೈಮ್ ಸರಿ ಇಲ್ಲ ಬಸ್. ಬೆಳಿಗ್ಗೆ 7 ಬರ್ತಾವ, ಒಂದು ರಾತ್ರಿ ಅಂತ 6-7 ಗಂಟೆಗೆ ಬರ್ತದೆ ಬಸ್. ಪರಂಪರೆಗೆ ಸರಿ ಟೈಮಿಗೆ ಬಸ್ ಬೇಕು. ಬಸ್ ಬಿಡ್ತಾರೆ ಎಂಥ ಬಸ್ ಅಂದ್ರೆ ಅದು ನಡೆದರೆ ಕೈ ಕೊಟ್ಟು ಬಸ್. ಬ್ರೇಕ್ ಇರಲ್ಲ, ಗೇರ್ ಬಿಡೋದಿಲ್ಲ, ಟೈರ್ ಪಂಚರ್ ಅದು. ಬರೀ ಇಂಥ ಬಸ್ ಬಿಡ್ತಾರೆ. ಅಂಶ ರಾಶಿಗೆ ಬಂದು ತಪ್ಪಿದ್ದಾರೆ, ನಡ್ಕೊಂಡ್ಬಾರೆ ಅಂತಾರೆ ಬಸ್ ಡ್ರೈವರ್ಗಳು. ಮಾತಾಡಕ್ಕೆ ಹೋದ್ರೆ ಏನು ಮಾತಾಡ್ತಾರೆ ನಮಗೆ ದಬ್ಬಾಳಿಕೆ ಮಾಡ್ತಾರೆ ಬಸ್ ಡ್ರೈವರ್ ಕಂಡಕ್ಟರ್. ಅದಕ್ಕೆ ಇನ್ನೊಂದು ಬಸ್ ಚಲೋ ಬಸ್ ಬೇಕು ನಮ್ಗೆ. ಮತ್ತೆ ಸಿಟಿ ಬಸ್ ಬಿಡ್ತಾರೆ, ಸಾಯಂಕಾಲ ಹುಡುಗ ತಗೋಬಿಟ್ಟು ಬರ್ತಾರೆ ಸಿಟಿ ಬಸ್ಸಿಗೆ.